ಮರಣ ಹೊಂದಿದವರು ಕನಸಿನಲ್ಲಿ ಬಂದರೆ ಏನು ಅರ್ಥ? ಆಪ್ಷನ್ ಎ ಮರಣ, ಆಪ್ಷನ್ ಬಿ ಆಯಸ್ಸು ವೃದ್ಧಿ, ಆಪ್ಷನ್ ಸಿ ಅನಾರೋಗ್ಯ, ಆಪ್ಷನ್ ಡಿ ನಕಾರಾತ್ಮಕ ಶಕ್ತಿ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ಆಯಸ್ಸು ವೃದ್ಧಿ. ರಸ್ತೆಗಳಲ್ಲಿ ನಾಣ್ಯ ಸಿಕ್ಕರೆ ಏನರ್ಥ? ಆಪ್ಷನ್ ಎ ಅಶುಭ, ಆಪ್ಷನ್ ಬಿ ಅನಾರೋಗ್ಯ, ಆಪ್ಷನ್ ಸಿ ಧನವ್ಯಯ, ಆಪ್ಷನ್ ಡಿ ಲಕ್ಷ್ಮಿ ಆಗಮನ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮಿಯ ಆಗಮನ. ಮುಸ್ಸಂಜೆ ವೇಳೆಯಲ್ಲಿ ತುಳಸಿ ಗಿಡಕ್ಕೆ ತುಪ್ಪದ ದೀಪ ಹಚ್ಚಿದರೆ ಏನಾಗುತ್ತದೆ? ಆಪ್ಷನ್ ಎ ಕಲಹ, ಆಪ್ಷನ್ ಬಿ ಅನಾರೋಗ್ಯ, ಆಪ್ಷನ್ ಸಿ ನಕಾರಾತ್ಮಕ ಶಕ್ತಿ ನಿರ್ಮೂಲನೆ, ಆಪ್ಷನ್ ಡಿ ಅಭಿವೃದ್ಧಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನಕಾರಾತ್ಮಕ ಶಕ್ತಿ ನಿರ್ಮೂಲನೆ. ಯಾವ ದಿನದಂದು ಬೇರೆಯವರಿಗೆ ಹಣ ಸಾಲವಾಗಿ ಕೊಡಬಾರದು? ಆಪ್ಷನ್ ಎ ಶುಕ್ರವಾರ, ಆಪ್ಷನ್ ಬಿ ಮಂಗಳವಾರ, ಆಪ್ಷನ್ ಸಿ ಅಮಾವಾಸ್ಯೆ, ಆಪ್ಷನ್ ಡಿ ಹುಣ್ಣಿಮೆ. ಯುವರ್ ಟೈಮ್ ಸ್ಟಾರ್ಟ್ ನೌ. ದ ರೈಟ್ ಆನ್ಸರ್ ಇಸ್ ಮೇಲಿನ ಎಲ್ಲವೂ. ಯಾವ ಗಿಡ ಲಕ್ಷ್ಮೀದೇವಿಯ ಆಗಮನಕ್ಕೆ ಮಂಗಳಕರ? ಆಪ್ಷನ್ ಎ ದಾಸವಾಳ, ಆಪ್ಷನ್ ಬಿ ತುಳಸಿ, ಆಪ್ಷನ್ ಸಿ ಮಲ್ಲಿಗೆ, ಆಪ್ಷನ್ ಡಿ ಸೇವಂತಿಗೆ. ಯುವರ್ ಟೈಮ್ ಸ್ಟಾರ್ಟ್ ನೌ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ತುಳಸಿ. ಯಾವ ಸಮಯದಲ್ಲಿ ಬಟ್ಟೆ ಒಗೆದರೆ ಲಕ್ಷ್ಮಿ ನೆಲೆಸುವುದಿಲ್ಲ? ಆಪ್ಷನ್ ಎ ಬೆಳಿಗ್ಗೆ, ಆಪ್ಷನ್ ಬಿ ಸೂರ್ಯೋದಯ ಮುನ್ನ, ಆಪ್ಷನ್ ಸಿ ಸೂರ್ಯಾಸ್ತದ ನಂತರ, ಆಪ್ಷನ್ ಡಿ ಮಧ್ಯಾಹ್ನ. ಯುವರ್ ಟೈಮ್ ಸ್ಟಾರ್ಟ್ ನೌ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ. ಅರಳಿ ಮರಕ್ಕೆ ನೀರು ಹಾಕಿದರೆ ಯಾವ ದೇವರಿಗೆ ತೃಪ್ತಿಯಾಗುತ್ತದೆ? ಆಪ್ಷನ್ ಎ ಲಕ್ಷ್ಮಿ, ಆಪ್ಷನ್ ಬಿ ಶಿವ, ಆಪ್ಷನ್ ಸಿ ಗಣೇಶ, ಆಪ್ಷನ್ ಡಿ ಬ್ರಹ್ಮ. ಯುವರ್ ಟೈಮ್ ಸ್ಟಾರ್ಟ್ ನೌ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಲಕ್ಷ್ಮೀದೇವಿ. ಮನೆಯ ಮಾಳಿಗೆ ಮೇಲೆ ಹಕ್ಕಿಗೂಡು ಕಟ್ಟಿದರೆ ಏನರ್ಥ? ಆಪ್ಷನ್ ಎ ಕಲಹ, ಆಪ್ಷನ್ ಬಿ ಆಯಸ್ಸು ವೃದ್ಧಿ, ಆಪ್ಷನ್ ಸಿ ಶುಭ ಕಾರ್ಯ, ಆಪ್ಷನ್ ಡಿ ಲಕ್ಷ್ಮಿಯ ಆಗಮನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಲಕ್ಷ್ಮಿಯ ಆಗಮನ. ಹೊಸದಾಗಿ ತಂದ ಪೊರಕೆಯನ್ನು ಮೊದಲು ವಾರದ ಯಾವ ದಿನ ಬಳಸುವುದರೆ ಶುಭ ಫಲ? ಆಪ್ಷನ್ ಎ ಬುಧವಾರ, ಆಪ್ಷನ್ ಬಿ ಸೋಮವಾರ, ಆಪ್ಷನ್ ಸಿ ಶುಕ್ರವಾರ, ಆಪ್ಷನ್ ಡಿ ಶನಿವಾರ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಶನಿವಾರ. ತುಳಸಿ ಗಿಡವನ್ನು ಮನೆಯ ಯಾವ ದಿಕ್ಕಿನಲ್ಲಿ ಇರಿಸಿದರೆ ಶುಭವಾಗುತ್ತದೆ? ಆಪ್ಷನ್ ಎ ಪಶ್ಚಿಮ, ಆಪ್ಷನ್ ಬಿ ದಕ್ಷಿಣ, ಆಪ್ಷನ್ ಸಿ ಪೂರ್ವ, ಆಪ್ಷನ್ ಡಿ ಉತ್ತರ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪೂರ್ವ ದಿಕ್ಕು. ಕಡಜ ನಿಮ್ಮ ಮನೆಯ ಬಳಿ ಗೂಡು ಕಟ್ಟಿದರೆ ಏನರ್ಥ? ಆಪ್ಷನ್ ಎ ಶುಭ ಕಾರ್ಯ, ಆಪ್ಷನ್ ಬಿ ಕಲಹದ ಮುನ್ಸೂಚನೆ, ಆಪ್ಷನ್ ಸಿ ಲಕ್ಷ್ಮಿ ಆಗಮನದ ಸೂಚನೆ, ಆಪ್ಷನ್ ಡಿ ಅನಾರೋಗ್ಯ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಲಕ್ಷ್ಮಿ ಆಗಮನದ ಸೂಚನೆ. ಜೇಡರ ಬಲೆ ಮನೆಯಲ್ಲಿ ಕಟ್ಟಿದರೆ ಏನರ್ಥ? ಆಪ್ಷನ್ ಎ ಆರೋಗ್ಯ, ಆಪ್ಷನ್ ಬಿ ದಾರಿದ್ರತೆ, ಆಪ್ಷನ್ ಸಿ ಯಶಸ್ಸು, ಆಪ್ಷನ್ ಡಿ ಶುಭ ಸಂಕೇತ.
ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದಾರಿದ್ರ್ಯತೆ. ಕಪ್ಪು ಇರುವೆ ಮನೆಯಲ್ಲಿ ಇದ್ದರೆ ಏನು ಅರ್ಥ? ಆಪ್ಷನ್ ಎ ವಿವಾಹ, ಆಪ್ಷನ್ ಬಿ ಧನಾಗಮದ ಸೂಚನೆ, ಆಪ್ಷನ್ ಸಿ ಅಶುಭ, ಆಪ್ಷನ್ ಡಿ ನಕಾರಾತ್ಮಕ ಶಕ್ತಿಯ ಕಾಟ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಧನಾಗಮದ ಸೂಚನೆ. ದೇವಸ್ಥಾನಗಳು ಇಲ್ಲದೆ ದೇಶ ಯಾವುದು? ಅಮೇರಿಕಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಬಾಂಗ್ಲಾ, ಆಪ್ಷನ್ ಡಿ ಸೌದಿ ಅರೇಬಿಯಾ. ಯುವರ್ ಟೈಮ್ ಸ್ಟಾರ್ಟ್ ನೌ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸೌದಿ ಅರೇಬಿಯಾ. ಮಾನವ ಸತ್ತ ನಂತರವೂ ಬೆಳೆಯುವ ಅಂಗ ಯಾವುದು? ಆಪ್ಷನ್ ಎ ಚರ್ಮ, ಆಪ್ಷನ್ ಬಿ ಮೂಳೆ, ಆಪ್ಷನ್ ಸಿ ಉಗುರು, ಆಪ್ಷನ್ ಡಿ ಮೇಲಿನ ಎಲ್ಲವು. ಯುವರ್ ಟೈಮ್ ಸ್ಟಾರ್ಟ್ ನೌ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಉಗುರು. ಬೆಳಗಿನ ಜಾವ 3ರಿಂದ 5 ಗಂಟೆ ಒಳಗೆ ಎಚ್ಚರವಾಗುತ್ತಿದ್ದರೆ ಏನರ್ಥ? ಆಪ್ಷನ್ ಎ ಮುನ್ನೆಚ್ಚರಿಕೆ, ಆಪ್ಷನ್ ಬಿ ಕಲಹ, ಆಪ್ಷನ್ ಸಿ ಅತ್ಯಂತ ಶುಭ, ಆಪ್ಷನ್ ಡಿ ಅನಾರೋಗ್ಯ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅತ್ಯಂತ ಶುಭ ಕಾಲ. ಕೆಳಗಿನ ಯಾವುದು ಚರ್ಮದ ಬಣ್ಣಕ್ಕೆ ಕಾರಣ? ಆಪ್ಷನ್ ಎ ಮೆಲಾನಿನ್, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ಕೆರಾಟಿನ್, ಆಪ್ಷನ್ ಡಿ ಫೈಬರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮೆಲಾನಿನ್. ಭೂಮಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು? ಆಪ್ಷನ್ ಎ ಗುರುಗ್ರಹ, ಆಪ್ಷನ್ ಬಿ ಶುಕ್ರ ಗ್ರಹ, ಆಪ್ಷನ್ ಸಿ ಶನಿ ಗ್ರಹ, ಆಪ್ಷನ್ ಡಿ ಮಂಗಳ ಗ್ರಹ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಶುಕ್ರ ಗ್ರಹ. ಕರ್ನಾಟಕದ ಯಾವ ಸ್ಥಳದಲ್ಲಿ ಹೆಚ್ಚು ನವಿಲು ಕಂಡುಬರುತ್ತದೆ? ಆಪ್ಷನ್ ಎ ತುಮಕೂರು, ಆಪ್ಷನ್ ಬಿ ಚುಂಚನಗಿರಿ ಬೆಟ್ಟ, ಆಪ್ಷನ್ ಸಿ ಮಧುಗಿರಿ ಬೆಟ್ಟ, ಆಪ್ಷನ್ ಡಿ ಮುಳ್ಳಯ್ಯನಗಿರಿ ಬೆಟ್ಟ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಚುಂಚನಗಿರಿ ಬೆಟ್ಟ. ಹೂವುಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ? ಆಪ್ಷನ್ ಎ ಸೇವಂತಿಗೆ, ಆಪ್ಷನ್ ಬಿ ಮಲ್ಲಿಗೆ, ಆಪ್ಷನ್ ಸಿ ಗುಲಾಬಿ, ಆಪ್ಷನ್ ಡಿ ಕಮಲ. ಯುವರ್ ಟೈಮ್ ಸ್ಟಾರ್ಟ್ ನೌ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಗುಲಾಬಿ. ಯಾವ ಪ್ರಾಣಿಯ ಹಾಲು ಅತ್ಯಂತ ದುಬಾರಿ? ಆಪ್ಷನ್ ಎ ಕತ್ತೆ, ಆಪ್ಷನ್ ಬಿ ಹಸು, ಆಪ್ಷನ್ ಸಿ ಒಂಟೆ, ಆಪ್ಷನ್ ಡಿ ಕುರಿ. ಯುವರ್ ಟೈಮ್ ಸ್ಟಾರ್ಟ್ ನೌ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕತ್ತೆ.